ಅಧ್ಯಾಯ 4 ಪರಮಾಣುವಿನ ರಚನೆ. ನಾವು ಪರಮಾಣು ಮತ್ತು ಅಣುಗಳು ದ್ರವ್ಯದ ಮೂಲಭೂತ ನಿರ್ಮಾಣ ಘಟಕಗಳು ಅಂತ ಕಲಿತಿದ್ದೀವಿ. ಬೇರೆ ಬೇರೆ ರೀತಿಯಾದಂಥ ದ್ರವ್ಯಗಳು ಬೇರೆ ಬೇರೆ ರೀತಿಯಾದಂತಹ ಪರಮಾಣುಗಳಿಂದ ಮಾಡಲ್ಪಟ್ಟಿವೆ ಅನ್ನುವಂಥದ್ದು ಗೊತ್ತಿದೆ. ಆದರೆ ಈಗ ಉದ್ಭವಿಸುವಂಥ ಪ್ರಶ್ನೆಗಳಂತಂದರೆ, ಯಾವ ಅಂಶವು ಒಂದು ಧಾತುವಿನ ಪರಮಾಣುವನ್ನು ಇನ್ನೊಂದು ಧಾತುವಿನ ಪರಮಾಣುವಿಗಿಂತ ಭಿನ್ನವಾಗಿರುವಂತೆ ಮಾಡುತ್ತದೆ? ಮತ್ತು ಡಾಲ್ಟನ್ ಪ್ರಸ್ತಾಪಿಸಿದಂತಹ ಪರಮಾಣುಗಳು ನಿಜವಾಗಿಯೂ ಅವಿಭಾಜ್ಯವೇ ಅಥವಾ ಅಭೇದ್ಯವೇ? ಅಂದರೆ ಪರಮಾಣುವಿನ ಒಳಗೆ ಸಣ್ಣ ಸಣ್ಣ ಘಟಕಗಳು ಇರುತ್ತವೆಯೋ ಅಥವಾ ಇಲ್ಲವೆಯೋ ಅನ್ನುವಂಥ ಒಂದು ಪ್ರಶ್ನೆಯನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ಕಂಡುಕೊಳ್ಳೋಣ. ಪರಮಾಣುಗಳು ಸ್ಥಾಯಿ ವಿದ್ಯುತ್ ವಾಹಕತೆಯನ್ನು ಪ್ರದರ್ಶಿಸುತ್ತವೆ. ಅವಕ್ಕೆ ಕಾರಣ ಏನು ಅಂತಂದರೆ, ದ್ರವ್ಯದಲ್ಲಿರುವ ಆವೇಶಯುಕ್ತ ಕಣಗಳು. ದ್ರವ್ಯದಲ್ಲಿರುವ ಆವೇಶಯುಕ್ತ ಕಣಗಳಿಗೆ ನಾವು ಒಂದು ಚಟುವಟಿಕೆಯ ಮೂಲಕ ತಿಳ್ಕೊಳ್ಬೋದು. ಒಣಗಿದ ಕೂದಲನ್ನು ಬಾಚಿಕೊಳ್ಳೋದು ಮತ್ತು ಕಾಗದದ ಸಣ್ಣ ಚೂರುಗಳನ್ನು ಆ ಬಾಚಣಿಕೆಯ ಸಮೀಪ ತಂದಾಗ ಅವು ಆಕರ್ಷಿಸಲ್ಪಡುತ್ತವೆ. ಒಂದು ಗಾಜಿನ ಕಡ್ಡಿಯನ್ನು ರೇಷ್ಮೆ ಬಟ್ಟೆಯಿಂದ ಉಜ್ಜಿ ಒಂದು ಉಬ್ಬಿಕೊಂಡಿರುವ ಬಲೂನಿನ ಬಳಿ ತಂದಾಗ ಆ ಬಲೂನನ್ನು ಆ ಒಂದು ಗಾಜಿನ ಕಡ್ಡಿ ಆಕರ್ಷಣೆಯನ್ನು ಮಾಡುತ್ತೆ. ಸೊ ಈ ಚಟುವಟಿಕೆಗಳಿಂದ ನಾವು ಎರಡು ವಸ್ತುಗಳನ್ನು ಪರಸ್ಪರ ಉಜ್ಜಿದಾಗ ಅವುಗಳು ವಿದ್ಯುತ್ ಆವೇಶಯುಕ್ತವಾಗುತ್ತವೆ ಎಂಬ ತೀರ್ಮಾನಕ್ಕೆ ಬರಬಹುದು. ಹಾಗಾದರೆ ಆ ವಸ್ತುಗಳಿಗೆ ಆ ಆವೇಶ ಎಲ್ಲಿಂದ ಬಂತು? ವಿಚಿತ್ರ ಅನಿಸುತ್ತೆ. ಪರಮಾಣುಗಳಲ್ಲಿ ಆ ಆವೇಶಯುಕ್ತ ಕಣಗಳು ಇರುತ್ತವೆ ಅನ್ನುವಂಥದ್ದು ಈ ಚಟುವಟಿಕೆಗಳಿಂದ ನಮಗೆ ಅರ್ಥ ಆಗುತ್ತೆ. ಸುಮಾರು 1900ರವರೆಗೆ ಪರಮಾಣು ಸರಳವಲ್ಲದ ಅವಿಭಾಜ್ಯ ಕಣ ಅಂತ ತಿಳಿಯಲಾಗಿತ್ತು. ಆದರೆ ಜೆ ಥಾಮ್ಸನ್ ರವರು ಪರಮಾಣುವಿನ ಒಳಗೆ ಇಲೆಕ್ಟ್ರಾನ್ ಅನ್ನುವಂಥ ಒಂದು ಉಪಪರಮಾಣೀಯ ಕಣ ಇದೆ ಅನ್ನುವಂಥದ್ದನ್ನು ಗುರುತಿಸಿದರು. ಇಲೆಕ್ಟ್ರಾನ್ನ ಗುರುತಿಸುವಿಕೆಗೂ ಬಹಳ ಮೊದಲೇ, ಅಂದರೆ 1886ರಲ್ಲಿ ಗೋಲ್ಡ್ಸ್ಟೀನ್ ರವರು ಅನಿಲಗಳ ವಿಸರ್ಜನೆಯ ಪ್ರಯೋಗವನ್ನು ಮಾಡ್ತಾರೆ. ಅವುಗಳಲ್ಲಿ ಬರುವಂತಹ ನಳಿಕಾ ಕಿರಣಗಳನ್ನು ಧನ ವಿದ್ಯುತ್ ಹೊಂದಿದ ಕಿರಣಗಳು ಅಥವಾ ಪ್ರೋಟಾನ್ಗಳು ಅಂತ ಕರೀತಾರೆ. ಈ ಪ್ರೋಟಾನ್ಗಳನ್ನು ಕಂಡುಹಿಡಿದಾಗ ಪ್ರೋಟಾನ್ಗಳ ಆವೇಶವು ಇಲೆಕ್ಟ್ರಾನ್ನ ಪರಿಮಾಣಕ್ಕೆ ಸಮನಾಗಿತ್ತು, ಆದರೆ ವಿರುದ್ಧ ಚಿಹ್ನೆಯನ್ನು ಹೊಂದಿತ್ತು. ಸಾಮಾನ್ಯವಾಗಿ ನಾವು ಇಲೆಕ್ಟ್ರಾನನ್ನು E- ಮತ್ತು ಪ್ರೋಟಾನನ್ನು P+ ಎಂಬ ಸಂಕೇತದಿಂದ ಸೂಚಿಸ್ತೇವೆ. ಪ್ರೋಟಾನ್ನ ರಾಶಿಯನ್ನು ಒಂದು ಏಕಮಾನ ಮತ್ತು ಅದರ ಆವೇಶ ಸಂಖ್ಯೆಯನ್ನು +1 ಎಂದು ತೆಗೆದುಕೊಳ್ಳಲಾಗುತ್ತೆ. ಇಲೆಕ್ಟ್ರಾನ್ ರಾಶಿಯನ್ನು ನಗಣ್ಯ ಮತ್ತು ಅದರ ಆವೇಶ ಸಂಖ್ಯೆಯನ್ನು -1 ಎಂದು ಪರಿಗಣಿಸಲಾಗುತ್ತೆ. ಅಂದರೆ ಇಲೆಕ್ಟ್ರಾನ್ಗೆ ಹೋಲಿಸಿದಾಗ ಪ್ರೋಟಾನ್ನ ರಾಶಿ ಹೆಚ್ಚಾಗಿರುತ್ತೆ. ಪರಮಾಣುವಿನ ರಚನೆ. ಈಗಾಗಲೇ ನಾವು ಡಾಲ್ಟನ್ ರವರ ಪರಮಾಣು ಸಿದ್ಧಾಂತವನ್ನು ಕಲಿತಿದ್ದೇವೆ. ಅದರ ಪ್ರಕಾರ ಪರಮಾಣುವು ಅಭೇದ್ಯವಾದಂಥದ್ದು ಮತ್ತು ನಾಶಗೊಳಿಸಲಾಗದು ಎಂಬ ಸಲಹೆಯನ್ನು ಕೊಟ್ಟಿದ್ದರು. ಆದರೆ ನಂತರ ಪರಮಾಣುವಿನ ಒಳಗಿರುವಂತಹ ಎರಡು ಮೂಲಭೂತ ಕಣಗಳು, ಅಂದರೆ ಈಗ ತಾನು ನೋಡಿದ ಹಾಗೆ ಇಲೆಕ್ಟ್ರಾನ್ಗಳು ಮತ್ತು ಪ್ರೋಟಾನ್ಗಳನ್ನು ಅನ್ವೇಷಣೆ ಮಾಡಿದ ನಂತರ ಈ ಪರಮಾಣು ಸಿದ್ಧಾಂತವು ವಿಫಲವಾಯಿತು. ಹಾಗಾದರೆ ಈಗ ಉದ್ಭವಿಸುವಂಥ ಪ್ರಶ್ನೆ ಏನು ಅಂತಂದರೆ, ಪರಮಾಣುವಿನ ಒಳಗೆ ಇಲೆಕ್ಟ್ರಾನ್ಗಳು ಮತ್ತು ಪ್ರೋಟಾನ್ಗಳು ಹೇಗೆ ಜೋಡಿಸಲ್ಪಟ್ಟಿವೆ ಎಂದು ತಿಳಿಯೋದು. ಹಾಗಾಗಿ ಮೊಟ್ಟ ಮೊದಲ ಬಾರಿಗೆ ಪರಮಾಣು ರಚನೆಯನ್ನು ಪ್ರಸ್ತಾಪಿಸಿದಂಥ ವ್ಯಕ್ತಿ ಜೆ ಥಾಮ್ಸನ್. ಥಾಮ್ಸನ್ ರವರ ಪರಮಾಣು ಮಾದರಿ. ಥಾಮ್ಸನ್ ರವರ ಪರಮಾಣು ಮಾದರಿಯ ಪ್ರಕಾರ ಪರಮಾಣುವಿನಲ್ಲಿರುವ ಧನಾತ್ಮಕ ಆವೇಶವು ಕಲ್ಲಂಗಡಿ ಹಣ್ಣಿನಲ್ಲಿರುವಂತಹ ಕೆಂಪು ಬಣ್ಣದ ಖಾದ್ಯ ಭಾಗದಂತೆ ಎಲ್ಲ ಕಡೆ ಹರಡಿಕೊಂಡಿದ್ದರೆ, ಇಲೆಕ್ಟ್ರಾನ್ಗಳು ಧನಾತ್ಮಕ ಆವೇಶ ಹೊಂದಿರುವ ಗೋಳದಲ್ಲಿ ಹರಡಿಕೊಂಡಿರುತ್ತವೆ ಅನ್ನುವಂಥ ಮಾದರಿಯನ್ನು ಅವರು ಕೊಟ್ಟರು. ಇದನ್ನು ಬೀಜ ಕೇಂದ್ರ ಮಾದರಿ ಅಂತಲೂ ಕರಿತೇವೆ. ಥಾಮ್ಸನ್ ರವರು ಪ್ರತಿಪಾದಿಸಿದ್ದೇನು ಅಂತಂದರೆ, ಒಂದು ಪರಮಾಣುವು ಧನಾತ್ಮಕ ಅಂಶವಿರುವ ಗೋಳವನ್ನು ಒಳಗೊಂಡಿದೆ ಮತ್ತು ಅದರಲ್ಲಿ ಇಲೆಕ್ಟ್ರಾನ್ಗಳು ಹುದುಗಿರುತ್ತವೆ. 2,
ಋಣಾತ್ಮಕ ಮತ್ತು ಧನಾತ್ಮಕ ಆವೇಶಗಳು ಅಂದರೆ ಮೈನಸ್ ಮತ್ತು ಪ್ಲಸ್ ಚಾರ್ಜಸ್ ಯಾವಾಗಲೂ ಸಮ ಪರಿಮಾಣದಲ್ಲಿರುತ್ತವೆ. ಆದ್ದರಿಂದ ಒಂದು ಪರಮಾಣು ಸಂಪೂರ್ಣವಾಗಿ ವಿದ್ಯುತ್ ತಟಸ್ಥವಾಗಿರುತ್ತದೆ. ಇವು ಎರಡು ಫಲಿತಾಂಶಗಳನ್ನು ಥಾಮ್ಸನ್ ರವರು ಪ್ರತಿಪಾದನೆಯನ್ನು ಮಾಡ್ತಾರೆ. ನಂತರ ಥಾಮ್ಸನ್ ರವರ ಮಾದರಿ ಪರಮಾಣುಗಳು ವಿದ್ಯುತ್ ತಟಸ್ಥ ಅಂತ ವಿವರಿಸಿದ್ರೂ ಕೂಡ ಇತರೆ ವಿಜ್ಞಾನಿಗಳು ನಡೆಸಿದ ಪ್ರಯೋಗಗಳ ಫಲಿತಾಂಶಗಳನ್ನು ಇವರು ವಿವರಿಸಲು ಸಾಧ್ಯ ಆಗಲಿಲ್ಲ. ಹಾಗಾಗಿ ಇವರ ಒಂದು ಮಾದರಿ ವಿಫಲ ಆಯಿತು. ನಂತರ ರುದರ್ಫೋರ್ಡ್ ರವರು ತಮ್ಮ ಪರಮಾಣು ಮಾದರಿಯನ್ನು ನೀಡ್ತಾರೆ. ರುದರ್ಫೋರ್ಡ್ ರವರ ಪರಮಾಣು ಮಾದರಿ. ಒಂದು ಪರಮಾಣುವಿನಲ್ಲಿ ಇಲೆಕ್ಟ್ರಾನ್ಗಳು ಹೇಗೆ ಜೋಡಿಸಲ್ಪಟ್ಟಿರುತ್ತವೆ ಎಂದು ತಿಳಿದುಕೊಳ್ಳುವ ಆಸಕ್ತಿ ರುದರ್ಫೋರ್ಡ್ ರವರಿಗೆ ಇತ್ತು. ಇದಕ್ಕಾಗಿ ಒಂದು ಪ್ರಯೋಗವನ್ನು ವಿನ್ಯಾಸಗೊಳಿಸ್ತಾರೆ. ಅದಕ್ಕೆ ಚಿನ್ನದ ತೆಳುವಾದ ಹಾಳೆಯ ಅಲ್ಫಾ ಕಣಗಳ ಚದುರುವಿಕೆಯ ಪ್ರಯೋಗ ಅಂತಲೂ ಕರೀತಾರೆ. ಈ ಪ್ರಯೋಗದಲ್ಲಿ ತೆಳುವಾದ ಚಿನ್ನದ ಹಾಳೆಯ ಮೇಲೆ ವೇಗವಾಗಿ ಚಲಿಸುವಂತಹ ಅಲ್ಫಾ ಕಣಗಳನ್ನು ಬೀಳುವಂತೆ ಮಾಡಿದರು. ಅಲ್ಫಾ ಕಣಗಳನ್ನು ಬೀಳಿಸುವ ಹಾಗೆ ಮಾಡಿದಾಗ ಮೊದಲನೇ ವೀಕ್ಷಣೆ ಏನಾಗಿತ್ತು ಅಂತಂದರೆ, ಹೆಚ್ಚು ವೇಗವಾಗಿ ಚಲಿಸುವ ಅಲ್ಫಾ ಕಣಗಳು ಚಿನ್ನದ ಹಾಳೆಯ ಮೂಲಕ ನೇರವಾಗಿ ಹಾದು ಹೋದವು. ಎರಡನೇ ವೀಕ್ಷಣೆ, ಕೆಲವು ಅಲ್ಫಾ ಕಣಗಳು ಹಾಳೆಯ ಮೂಲಕ ಸಣ್ಣ ಕೋನಗಳಲ್ಲಿ ವಿಚಲನೆಗೊಂಡವು. ಇನ್ನು ಮೂರನೇದೇನು ಅಂತಂದರೆ, ಪ್ರತಿ 12,000ಕ್ಕೆ ಒಂದರಂತೆ ಕಣಗಳು ಹಿಮ್ಮುಖವಾಗಿ ಚಲಿಸಿದವು. ಸೊ ಈ ಮೂರು ವೀಕ್ಷಣೆಗಳಿಂದ ರುದರ್ಫೋರ್ಡ್ ರವರು ಒಂದು ತೀರ್ಮಾನಕ್ಕೆ ಬರ್ತಾರೆ. ಆ ತೀರ್ಮಾನಗಳನ್ನು ಅವರು ಪರಮಾಣುವಿನ ಬೀಜಕೇಂದ್ರ ಮಾದರಿ ಅಂಥೇಳಿ ಮಂಡಿಸ್ತಾರೆ. ಹಾಗಾದರೆ ರುದರ್ಫೋರ್ಡ್ ರವರ ಪರಮಾಣು ಬೀಜಕೇಂದ್ರ ಮಾದರಿಯ ಲಕ್ಷಣಗಳು ಯಾವುವು ಅಂತಂದರೆ, ಮೊದಲನೇದಾಗಿ ಪರಮಾಣುವಿನ ಕೇಂದ್ರವು ಧನಾವೇಶವನ್ನು ಹೊಂದಿದ್ದು ಅದನ್ನು ನ್ಯೂಕ್ಲಿಯಸ್ ಅಥವಾ ಬೀಜಕೇಂದ್ರ ಅಂತ ಕರಿತೇವೆ. ಪರಮಾಣುವಿನ ಹೆಚ್ಚಿನ ದ್ರವ್ಯರಾಶಿಯು ಬೀಜಕೇಂದ್ರದಲ್ಲಿ ಕೇಂದ್ರೀಕೃತವಾಗಿದೆ. ಎರಡನೇದಾಗಿ ಇಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ನ ಸುತ್ತ ವೃತ್ತಾಕಾರದ ಪಥದಲ್ಲಿ ಚಲಿಸುತ್ತವೆ. ಇನ್ನು ಮೂರನೇದಾಗಿ ಪರಮಾಣು ಗಾತ್ರಕ್ಕೆ ಹೋಲಿಸಿದರೆ ನ್ಯೂಕ್ಲಿಯಸ್ನ ಗಾತ್ರವು ತುಂಬ ಚಿಕ್ಕದಾಗಿರುತ್ತದೆ. ರುದರ್ಫೋರ್ಡ್ ರವರ ಪರಮಾಣು ಮಾದರಿಯ ನ್ಯೂನತೆಗಳು. ಯಾವಾಗಲೂ ವೃತ್ತಾಕಾರದ ಕಕ್ಷೆಯಲ್ಲಿ ಇಲೆಕ್ಟ್ರಾನ್ಗಳು ಸುತ್ತುತ್ತಿದ್ದರೆ ಅವುಗಳು ವೇಗೋತ್ಕರ್ಷಕ್ಕೆ ಒಳಪಡುತ್ತವೆ. ವೇಗೋತ್ಕರ್ಷದ ಸಂದರ್ಭದಲ್ಲಿ ಆವೇಶಯುಕ್ತ ಕಣಗಳು ಶಕ್ತಿಯನ್ನು ಹೊರಸೂಸುತ್ತವೆ. ಸೊ ಹೀಗೆ ತಿರುಗುವಂತಹ ಇಲೆಕ್ಟ್ರಾನ್ಗಳು ತನ್ನ ಶಕ್ತಿಯನ್ನು ಕಳೆದುಕೊಂಡು ಅಂತಿಮವಾಗಿ ನ್ಯೂಕ್ಲಿಯಸ್ನಲ್ಲಿ ಬೀಳಬೇಕು. ರುದರ್ಫೋರ್ಡ್ ರವರ ಪರಮಾಣು ಮಾದರಿಯ ಪ್ರಕಾರ ಇಲೆಕ್ಟ್ರಾನ್ ನಿರಂತರವಾಗಿ ವೇಗೋತ್ಕರ್ಷದೊಂದಿಗೆ ಸುತ್ತುವಾಗ ಶಕ್ತಿಯನ್ನು ಕಳೆದುಕೊಂಡು ಅಂತಿಮವಾಗಿ ನ್ಯೂಕ್ಲಿಯಸ್ನಲ್ಲಿ ಬೀಳಬೇಕು. ಹೀಗಾದರೆ ಪರಮಾಣು ಅತ್ಯಂತ ಅಸ್ಥಿರವಾಗುತ್ತೆ. ಆದರೆ ನಾವು ತಿಳಿದಿರೋ ಹಾಗೆ ಯಾವ ದ್ರವ್ಯವೂ ಸಹಿತ ಅಸ್ಥಿರವಾಗಿ ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ. ಎಲ್ಲ ಪರಮಾಣುಗಳು ಸಾಕಷ್ಟು ಸ್ಥಿರವಾಗಿಯೇ ಇವೆ. ಹಾಗಾಗಿ ರುದರ್ಫೋರ್ಡ್ ರವರ ಮಾದರಿ ವಿಫಲವಾಯಿತು. ನಂತರ ಬೋರ್ ಅವರು ತಮ್ಮ ಪರಮಾಣು ಮಾದರಿಯನ್ನು ಮಂಡಿಸ್ತಾರೆ. ನೀಲ್ಸ್ ಬೋರ್ ಅವರ ಪರಮಾಣು ಮಾದರಿ. ನೀಲ್ಸ್ ಬೋರ್ ಅವರು ಪರಮಾಣು ಮಾದರಿಯ ಕುರಿತು ಕೆಲವೊಂದಿಷ್ಟು ಸಮರ್ಥನೆ. ಪರಮಾಣುವಿನಲ್ಲಿ ವಿವಿಕ್ತ ಕಕ್ಷೆಗಳೆಂಬ ವಿಶೇಷ ಕಕ್ಷೆಗಳಲ್ಲಷ್ಟೇ ಇಲೆಕ್ಟ್ರಾನ್ಗಳು ಇರಲು ಅವಕಾಶವಿದೆ. ಎರಡನೇದಾಗಿ ವಿವಿಕ್ತ ಕಕ್ಷೆಗಳಲ್ಲಿ ಇಲೆಕ್ಟ್ರಾನ್ಗಳು ಸುತ್ತುತ್ತಿರುವಾಗ ಶಕ್ತಿಯನ್ನು ಹೊರಸೂಸುವುದಿಲ್ಲ. ಈ ಕಕ್ಷೆಗಳನ್ನು ಅಥವಾ ಕವಚಗಳನ್ನು ಶಕ್ತಿಯ ಮಟ್ಟಗಳು ಅಂತ ಕರಿತೇವೆ. ಇವುಗಳನ್ನು ನಾವು KLMN ಎಂದು ಅಕ್ಷರಗಳಲ್ಲಿ ಅಥವಾ ಸಂಖ್ಯೆಗಳಲ್ಲಾದರೆ n = 1 2 3 4 ಹೀಗೆ ಸಂಖ್ಯೆಗಳಲ್ಲಿ ನಾವು ಸೂಚಿಸ್ತೇವೆ. ನ್ಯೂಟ್ರಾನ್ಗಳು. 1932ರಲ್ಲಿ ಜೇಮ್ಸ್ ಚಾಡ್ವಿಕ್ ರವರು ಪರಮಾಣುವಿನಲ್ಲಿರುವಂಥ ಮತ್ತೊಂದು ಉಪಪರಮಾಣುಯ ಕಣವನ್ನು ಕಂಡುಹಿಡಿದರು. ಸೊ ಅದನ್ನು ಅವರು ನ್ಯೂಟ್ರಾನ್ ಅಂತ ಕರೆದರು. ಅದು ಯಾವುದೇ ಆವೇಶವನ್ನು ಹೊಂದಿರಲಿಲ್ಲ, ಅಂದರೆ ಧನಾವೇಶ ಅಥವಾ ಋಣಾವೇಶ ಯಾವುದೇ ಆವೇಶವನ್ನು ಹೊಂದಿರಲಿಲ್ಲ ಮತ್ತು ಅದರ ದ್ರವ್ಯರಾಶಿಯು ಒಂದು ಪ್ರೋಟಾನ್ನ ದ್ರವ್ಯರಾಶಿಗೆ ಸಮನಾಗಿತ್ತು. ಅಂತಿಮವಾಗಿ ಇದನ್ನು ನ್ಯೂಟ್ರಾನ್ ಅಂತ ಹೆಸರಿಸಲಾಯಿತು. ಸಾಮಾನ್ಯವಾಗಿ ನ್ಯೂಟ್ರಾನನ್ನು
ಸ್ಮಾಲ್ ಎನ್ ಎಂಬ ಸಂಕೇತದಿಂದ ಸೂಚಿಸಲಾಗುತ್ತದೆ. ಇಲೆಕ್ಟ್ರಾನುಗಳು ವಿವಿಧ ಕಕ್ಷೆಗಳಲ್ಲಿ ಅಥವಾ ಕವಚಗಳಲ್ಲಿ ಹೇಗೆ ಹಂಚಿಕೆಯಾಗಿವೆ? ವಿವಿಧ ಶಕ್ತಿಯ ಮಟ್ಟಗಳಲ್ಲಿ ಅಥವಾ ಕವಚಗಳಲ್ಲಿ ಇಲೆಕ್ಟ್ರಾನ್ಗಳ ಸಂಖ್ಯೆಯ ಹಂಚಿಕೆ ಬರೆಯಲು ಈ ಕೆಳಗಿನ ನಿಯಮಗಳನ್ನು ಅನುಸರಿಸಲಾಗುತ್ತೆ. 1. ಕವಚದಲ್ಲಿರುವ ಗರಿಷ್ಠ ಇಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಕಂಡುಹಿಡಿಯುವ ಸೂತ್ರ 2n². ಇದು 1ನೇ ನಿಯಮ. ಇಲ್ಲಿ n ಎಂದರೆ ಕಕ್ಷೆಗಳ ಸಂಖ್ಯೆ ಅಥವಾ ವಿವಿಧ ಶಕ್ತಿಯ ಮಟ್ಟಗಳ ಸೂಚ್ಯಂಕ. ಅಂದರೆ n = 1, 2, 3 ಅಂತೇನು ಹೇಳಿದ್ವಲ್ಲ, ಆ ರೀತಿ ಕವಚಗಳ ಗರಿಷ್ಠ ಇಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಕಂಡುಹಿಡಿಯುವಂಥ ಸೂತ್ರ 2n². ಇಲ್ಲಿ n = 1, 2, 3 ಹೀಗೆ ನಾವು ವಿವಿಧ ಕವಚಗಳ ಸಂಖ್ಯೆಯನ್ನು ತೆಗೆದುಕೊಳ್ಬೋದು. ಮೊದಲ ಕಕ್ಷೆ ಅಂದರೆ ಕೆ ಕವಚವು 2 ಇಲೆಕ್ಟ್ರಾನ್ಗಳನ್ನು ಗರಿಷ್ಠವಾಗಿ ಹೊಂದಲಿಕ್ಕೆ ಸಾಧ್ಯ ಇದೆ. 2n² ಸೂತ್ರದ ಮೂಲಕ ನಾವು ಬಿಡಿಸಿದಾಗ. ಎರಡನೇ ಕಕ್ಷೆ ಎಲ್ ಕವಚವು 8 ಇಲೆಕ್ಟ್ರಾನ್ಗಳನ್ನು ಗರಿಷ್ಠವಾಗಿ ಹೊಂದಲಿಕ್ಕೆ ಸಾಧ್ಯ ಇದೆ. ಹಾಗೆ ಎಂ ಕವಚದ ಗರಿಷ್ಠ ಇಲೆಕ್ಟ್ರಾನ್ಗಳ ಸಂಖ್ಯೆ 18 ಮತ್ತು ಎನ್ ಕವಚದ ಗರಿಷ್ಠ ಇಲೆಕ್ಟ್ರಾನ್ಗಳ ಸಂಖ್ಯೆ 32. ಇನ್ನು ಎರಡನೇ ನಿಯಮ ಏನು ಅಂತಂದರೆ, ಅತ್ಯಂತ ಹೊರಕಕ್ಷೆ ಹೊಂದಬಹುದಾದ ಗರಿಷ್ಠ ಇಲೆಕ್ಟ್ರಾನ್ಗಳ ಸಂಖ್ಯೆ 8. ಇನ್ನು ಮೂರನೇ ನಿಯಮ, ಒಳಗಿನ ಕವಚ ಪೂರ್ತಿ ಭರ್ತಿಯಾಗದ ಹೊರತು ಕೊಟ್ಟಂತಹ ಕವಚದಲ್ಲಿ ಇಲೆಕ್ಟ್ರಾನ್ಗಳು ಭರ್ತಿಯಾಗುವುದಿಲ್ಲ. ಅಂದರೆ ಕವಚಗಳು ಯಾವಾಗಲೂ ಹಂತ ಹಂತವಾಗಿ ಕ್ರಮದಲ್ಲಿ ತುಂಬಿಕೊಳ್ಳುತ್ತವೆ ಅಂತ. ಸೊ ಈ ಚಿತ್ರದಲ್ಲಿ ಮೊದಲ 18 ಧಾತುಗಳ ಪರಮಾಣುವಿನ ಸಾಂಕೇತಿಕ ರಚನೆಯನ್ನು ನೋಡಬಹುದು. ಇಲೆಕ್ಟ್ರಾನ್ಗಳು ಯಾವ ರೀತಿಯಾಗಿ ಎಡದಿಂದ ಬಲಕ್ಕೆ ಹೆಚ್ಚಾಗ್ತಾ ಹೋಗಿವೆ ಅನ್ನುವಂಥದ್ದು. ವೇಲೆನ್ಸಿ. ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿರುವ ಇಲೆಕ್ಟ್ರಾನ್ಗಳನ್ನು ವೇಲೆನ್ಸಿ ಇಲೆಕ್ಟ್ರಾನ್ಗಳು ಎನ್ನುತ್ತಾರೆ. ಯಾವ ಧಾತುವಿನ ಅತ್ಯಂತ ಹೊರಕವಚವು ಇಲೆಕ್ಟ್ರಾನುಗಳಿಂದ ಪೂರ್ತಿಯಾಗಿ ಭರ್ತಿಯಾಗಿರುವುದೋ ಅವು ರಾಸಾಯನಿಕ ಚಟುವಟಿಕೆಯನ್ನು ಕಡಿಮೆ ತೋರಿಸುತ್ತವೆ. ಅಂದರೆ ಅವುಗಳ ಸಂಯೋಗ ಸಾಮರ್ಥ್ಯ ಅಥವಾ ವೇಲೆನ್ಸಿ 0 ಈ ಜಡ ಧಾತುಗಳಲ್ಲಿ ಹೀಲಿಯಂ ಧಾತುವಿನ ಅತ್ಯಂತ ಹೊರಕವಚದಲ್ಲಿ 2 ಇಲೆಕ್ಟ್ರಾನ್ಗಳಿವೆ ಮತ್ತು ಹೀಲಿಯಮನ್ನು ಹೊರತುಪಡಿಸಿ ಎಲ್ಲ ಪರಮಾಣುಗಳ ಹೊರಕವಚಗಳಲ್ಲಿ 8 ಇಲೆಕ್ಟ್ರಾನ್ಗಳು ಇರೋದನ್ನು ನಾವು ನೋಡ್ತೇವೆ. ಹಾಗಾಗಿ ಯಾವ ಪರಮಾಣುವಿನ ಅತ್ಯಂತ ಹೊರಕವಚವು 8 ಇಲೆಕ್ಟ್ರಾನ್ನ ಹೊಂದಿರುವುದೋ ಅದನ್ನು ಅಷ್ಟಕ ರಚನೆ ಅಂತ ಕರಿತೇವೆ. ಇಲ್ಲಿ ಅತ್ಯಂತ ಹೊರಕವಚದಲ್ಲಿ ಇಲೆಕ್ಟ್ರಾನುಗಳು ಅಷ್ಟಕವನ್ನು ಹೊಂದಲು ಗಳಿಸಿದ ಅಥವಾ ಕಳೆದುಕೊಂಡ ಅಥವಾ ಹಂಚಿಕೊಂಡಂಥ ಇಲೆಕ್ಟ್ರಾನುಗಳ ಸಂಖ್ಯೆಯನ್ನೇ ನಾವು ಸಂಯೋಗ ಸಾಮರ್ಥ್ಯ ಅಂತಲೂ ಕರಿತೇವೆ. ಈಗ ಉದಾಹರಣೆಗೆ ಹೈಡ್ರೋಜನ್, ಲಿಥಿಯಂ, ಸೋಡಿಯಂ ಪರಮಾಣುಗಳು ತಮ್ಮ ಅತ್ಯಂತ ಹೊರಕವಚದಲ್ಲಿ 1 ಇಲೆಕ್ಟ್ರಾನ್ ಹೊಂದಿವೆ. ಆದ್ದರಿಂದ ಅವುಗಳಲ್ಲಿ ಪ್ರತಿಯೊಂದು 1 ಇಲೆಕ್ಟ್ರಾನ್ ಕಳೆದುಕೊಳ್ಳಬಹುದು. ಆದ್ದರಿಂದ ಅವುಗಳ ವೇಲೆನ್ಸಿ 1. ಹಾಗೆ ಮೆಗ್ನೀಷಿಯಂ ಮತ್ತು ಅಲ್ಯೂಮಿನಿಯಂ ವೇಲೆನ್ಸಿ ಎಷ್ಟು ಅಂತ ನೋಡೋದಾದರೆ ಅದು ಕ್ರಮವಾಗಿ 2 ಮತ್ತು 3. ಕಾರಣ ಮೆಗ್ನೀಷಿಯಂ ತನ್ನ ಅತ್ಯಂತ ಹೊರಕವಚದಲ್ಲಿ 2 ಇಲೆಕ್ಟ್ರಾನ್ಗಳನ್ನು ಹೊಂದಿದೆ. ಅಲ್ಯೂಮಿನಿಯಂ ತನ್ನ ಅತ್ಯಂತ ಹೊರಕವಚದಲ್ಲಿ 3 ಇಲೆಕ್ಟ್ರಾನ್ಗಳನ್ನು ಹೊಂದಿದೆ. ಒಂದು ವೇಳೆ ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿರುವ ಇಲೆಕ್ಟ್ರಾನ್ಗಳ ಸಂಖ್ಯೆಯು ಅದರ ಸಂಪೂರ್ಣ ಸಾಮರ್ಥ್ಯಕ್ಕೆ ಹತ್ತಿರವಾಗಿದ್ದರೆ, ಅಂದರೆ ಅಷ್ಟಕ ವಿನ್ಯಾಸ ಹೊಂದಲಿಕ್ಕೆ ಸಮೀಪದಲ್ಲಿದ್ದರೆ, ಆಗ ವೇಲೆನ್ಸಿಯನ್ನು ಬೇರೆ ರೀತಿಯಲ್ಲೇ ನಿರ್ಣಯ ಮಾಡ್ಬೋದು ನಾವು. ಉದಾಹರಣೆಗೆ ಫ್ಲೋರಿನ್ ಪರಮಾಣುವಿನ ಅತ್ಯಂತ ಹೊರಗಿನ ಕವಚ 7 ಇಲೆಕ್ಟ್ರಾನ್ಗಳನ್ನು ಹೊಂದಿದೆ ಮತ್ತು ಅದರ ವೇಲೆನ್ಸಿ 7 ಆಗಿರಬಹುದು. ಆದರೆ ಫ್ಲೋರಿನ್ 7 ಇಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವ ಬದಲು 1 ಇಲೆಕ್ಟ್ರಾನ್ನ ಗಳಿಸುವುದು ಸುಲಭ. ಆದ್ದರಿಂದ ಅದರ ವೇಲೆನ್ಸಿ ನಾವು 1 ಅಂತ ಹೇಳ್ತೇವೆ. ಹಾಗಾದರೆ ವೇಲೆನ್ಸಿಯನ್ನು ಇನ್ನೊಂದು ರೀತಿಯೊಳಗೂ ಸಹಿತ ನಾವು ವ್ಯಾಖ್ಯಾನಿಸಬಹುದು. ಪ್ರತಿಯೊಂದು ಧಾತುವಿನ ಒಂದು ಪರಮಾಣುವು ಹೊಂದಿರುವಂತಹ ನಿರ್ದಿಷ್ಟ ಸಂಯೋಗ ಸಾಮರ್ಥ್ಯವನ್ನೇ ವೇಲೆನ್ಸಿ ಅಂತಲೂ ಹೇಳಬಹುದು. ಪರಮಾಣು ಸಂಖ್ಯೆ ಮತ್ತು ರಾಶಿ ಸಂಖ್ಯೆ. ಪರಮಾಣು ಸಂಖ್ಯೆ. ಒಂದು ಪರಮಾಣುವಿನಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆಯು ಪರಮಾಣು ಸಂಖ್ಯೆಯನ್ನು ನಿರ್ಧರಿಸುತ್ತದೆ. ಅದನ್ನು ಕ್ಯಾಪಿಟಲ್ Z ಅಕ್ಷರದಿಂದ ಸೂಚಿಸುತ್ತೇವೆ. ಉದಾಹರಣೆಗೆ ಹೈಡ್ರೋಜನ್ನಲ್ಲಿ Z = 1, ಅಂದರೆ ಹೈಡ್ರೋಜನ್ ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಕೇವಲ 1 ಪ್ರೋಟಾನ್ ಮಾತ್ರ ಇರುತ್ತದೆ ಅಂತ ಅರ್ಥ.
ಹಾಗೆ ಇಂಗಾಲದಲ್ಲಿ Z=6 ಅಂದರೆ ಕಾರ್ಬನ್ ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಪ್ರೋಟಾನ್ಗಳ ಸಂಖ್ಯೆ 6. ಹೀಗಾಗಿ ಇದನ್ನು ನಾವು ಪರಮಾಣು ಸಂಖ್ಯೆ ಅಂತ ಕರಿತೀವಿ. ಅಂದರೆ ಪರಮಾಣು ಸಂಖ್ಯೆ ಅಂತಂದರೆ ಏನು? ಪರಮಾಣುವಿನ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆಯನ್ನು ನಾವು ಪರಮಾಣು ಸಂಖ್ಯೆ ಅಂತ ಕರಿತೀವಿ. ಪರಮಾಣು ರಾಶಿ ಸಂಖ್ಯೆ. ಒಂದು ಪರಮಾಣುವಿನ ರಾಶಿಗೆ ಅದರ ಬೀಜ ಕೇಂದ್ರದಲ್ಲಿರುವಂತಹ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಕಾರಣ. ಯಾವಾಗಲೂ ಅವುಗಳು ಪರಮಾಣುವಿನ ಬೀಜ ಕೇಂದ್ರದಲ್ಲಿರೋದರಿಂದ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳನ್ನು ನ್ಯೂಕ್ಲಿಯಾನ್ಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಕಾರ್ಬನ್ನ ರಾಶಿ 12 ಯೂನಿಟ್, ಏಕೆಂದರೆ ಅದು 6 ಪ್ರೋಟಾನ್ ಮತ್ತು 6 ನ್ಯೂಟ್ರಾನ್ಗಳನ್ನು ಹೊಂದಿದೆ. ಆದ್ದರಿಂದ 6U + 6U = 12U. ಸಮಸ್ಥಾನಿಗಳು. ನಿಸರ್ಗದಲ್ಲಿ ಒಂದೇ ಪರಮಾಣು ಸಂಖ್ಯೆಯನ್ನು ಹೊಂದಿರುವಂತಹ ಆದರೆ ಬೇರೆ ಬೇರೆ ಪರಮಾಣು ರಾಶಿ ಸಂಖ್ಯೆಯನ್ನು ಹೊಂದಿರುವಂತಹ ಅನೇಕ ಪರಮಾಣುಗಳನ್ನು ವಿಜ್ಞಾನಿಗಳು ಗುರುತಿಸಿದ್ದಾರೆ. ಉದಾಹರಣೆಗೆ ಹೈಡ್ರೋಜನ್ ತಗೊಂಡಾಗ ಅದರ ಪರಮಾಣು ಸಂಖ್ಯೆ ಒಂದೇ ಆಗಿದ್ದು ಬೇರೆ ಬೇರೆ ರಾಶಿ ಸಂಖ್ಯೆಯನ್ನು ಹೊಂದಿರುವಂತಹ ಪರಮಾಣುಗಳಿವೆ. ಹಾಗಾಗಿ ಹೈಡ್ರೋಜನ್ ಪರಮಾಣುಗಳನ್ನು ನಾವು ಸಮಸ್ಥಾನಿಗಳು ಅಂತ ಕರಿತೇವೆ. ಉದಾಹರಣೆಗೆ ಹೈಡ್ರೋಜನ್ನ 3 ಸಮಸ್ಥಾನಿಗಳು ಯಾವುವು ಅಂತಂದರೆ ಪ್ರೋಟಿಯಂ, ಡ್ಯೂಟೇರಿಯಂ ಮತ್ತು ಟ್ರಿಷಿಯಂ. ಹಾಗೆ ಮತ್ತೊಂದು ಉದಾಹರಣೆ ನೋಡೋದಾದರೆ ಕಾರ್ಬನ್. ಇಲ್ಲಿ ಕಾರ್ಬನ್ ಪರಮಾಣು ಸಂಖ್ಯೆ 6 ಹೊಂದಿದೆ, ಅದರ ರಾಶಿ ಸಂಖ್ಯೆ ಬೇರೆ ಬೇರೆ ಅಂದರೆ 12 ಮತ್ತು 14 ಹೊಂದಿದೆ. ಹಾಗಾಗಿ ಕಾರ್ಬನ್ ಕೂಡ ಒಂದು ಸಮಸ್ಥಾನಿ. ಹಾಗೆ ಕ್ಲೋರಿನ್ 17 ಪ್ರೋಟಾನ್ಗಳನ್ನು ಹೊಂದಿದೆ, ಆದರೆ ರಾಶಿ ಸಂಖ್ಯೆ ಒಂದು 35, ಇನ್ನೊಂದು 37. ಹಾಗಾಗಿ ಪರಮಾಣು ಸಂಖ್ಯೆ ಒಂದೇ ಇದ್ದು ರಾಶಿ ಸಂಖ್ಯೆ ಬೇರೆ ಬೇರೆ ಆಗಿರೋದರಿಂದ ಕಾರ್ಬನ್, ಕ್ಲೋರಿನ್ ಮತ್ತು ಹೈಡ್ರೋಜನ್ ಈ ಪರಮಾಣುಗಳನ್ನು ನಾವು ಸಮಸ್ಥಾನಿಗಳು ಅಂತ ಕರಿತೇವೆ. ಹಾಗಾದರೆ ಸಮಸ್ಥಾನಿಗಳ ಲಕ್ಷಣಗಳೇನು? ಒಂದು ಧಾತುವಿನ ಪ್ರತಿಯೊಂದು ಸಮಸ್ಥಾನಿಯು ಒಂದು ಶುದ್ಧ ವಸ್ತುವಾಗಿದೆ. ಸಮಸ್ಥಾನಿಗಳ ರಾಸಾಯನಿಕ ಗುಣಗಳು ಒಂದೇ ಆಗಿದ್ದು ಭೌತ ಗುಣಗಳು ಬೇರೆ ಬೇರೆ ಆಗಿರುತ್ತವೆ. ಸಮಸ್ಥಾನಿಗಳ ಅನ್ವಯಗಳು ಅಂದರೆ ಸಮಸ್ಥಾನಿಗಳಿಗಿರುವ ವಿಶೇಷ ಗುಣಗಳಿಂದ ಅವುಗಳನ್ನು ವಿವಿಧ ಕ್ಷೇತ್ರಗಳಲ್ಲಿ ನಾವು ಬಳಸ್ತೇವೆ. ಉದಾಹರಣೆಗೆ ಮೊದಲನೇದಾಗಿ ಯುರೇನಿಯಂನ ಸಮಸ್ಥಾನಿಯೊಂದನ್ನು ನ್ಯೂಕ್ಲಿಯ ಕ್ರಿಯಾಕಾರಿಯಲ್ಲಿ ಇಂಧನವಾಗಿ ಬಳಸ್ತೇವೆ. ನ್ಯೂಕ್ಲಿಯ ಕ್ರಿಯಾಕಾರಿ ಎನ್ನುವಂಥದ್ದು ಒಂದು ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡುವಂಥ ಒಂದು ಕ್ರಿಯಾಕಾರಿ. ಸೊ ಅದರಲ್ಲಿ ಯುರೇನಿಯಂ ಸಮಸ್ಥಾನಿಯನ್ನು ನಾವು ಇಂಧನವಾಗಿ ಬಳಸ್ತೇವೆ. ಎರಡನೇದಾಗಿ ಕೋಬಾಲ್ಟ್ನ ಸಮಸ್ಥಾನಿಯನ್ನು ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸಲಾಗುತ್ತೆ. ಅಯೋಡಿನ್ ಸಮಸ್ಥಾನಿಯೊಂದನ್ನು ಗೈಟರ್ ಕಾಯಿಲೆ ಚಿಕಿತ್ಸೆಗೆ ಬಳಸಲಾಗುತ್ತೆ. ಅಂದರೆ ಸರಳ ಗಳಗಂಡ ಅಂತ ಏನು ಹೇಳ್ತೀವಲ್ಲ, ಸೊ ಗಳಗಂಡ ಕಾಯಿಲೆ ಚಿಕಿತ್ಸೆಗೆ ಅಯೋಡಿನ್ ಸಮಸ್ಥಾನಿಯನ್ನು ಬಳಸುತ್ತಾರೆ. ಐಸೋಬಾರ್ಗಳು. ಕ್ಯಾಲ್ಸಿಯಂ ಪರಮಾಣು ಸಂಖ್ಯೆ 20 ಮತ್ತು ಆರ್ಗಾನ್ ಪರಮಾಣು ಸಂಖ್ಯೆ 18. ಈ ಪರಮಾಣುಗಳ ಇಲೆಕ್ಟ್ರಾನ್ ಸಂಖ್ಯೆ ಬೇರೆ ಬೇರೆಯಾಗಿದೆ, ಆದರೆ ಈ ಎರಡೂ ಧಾತುಗಳ ರಾಶಿ ಸಂಖ್ಯೆಯು 40. ಹೀಗೆ ಜೋಡಿ ಧಾತುಗಳ ಅಣುಗಳಲ್ಲಿರುವ ನ್ಯೂಕ್ಲಿಯಾನ್ಗಳ ಸಂಖ್ಯೆ ಒಂದೇ ಆಗಿದೆ, ಅದರ ಸಂಖ್ಯೆ 40. ಆದರೆ ಪರಮಾಣು ಸಂಖ್ಯೆ ಮಾತ್ರ ಬೇರೆ ಬೇರೆ. ಕ್ಯಾಲ್ಸಿಯಂ ಪರಮಾಣು ಸಂಖ್ಯೆ 20 ಮತ್ತು ಆರ್ಗಾನ್ ಪರಮಾಣು ಸಂಖ್ಯೆ 18. ಹೀಗೆ ಒಂದೇ ಪರಮಾಣು ರಾಶಿ ಸಂಖ್ಯೆಯನ್ನು ಹೊಂದಿರುವ ಬೇರೆ ಬೇರೆ ಧಾತುಗಳ ಪರಮಾಣುಗಳನ್ನು ಐಸೋಬಾರ್ಗಳು ಅಂತ ಕರಿತೇವೆ.